ಶೀಘ್ರದಲ್ಲೇ ಮತ್ತೊಬ್ಬ ನಕ್ಸಲ್ ಶರಣಾಗತಿಯಾಗುವ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. 6 ಮಂದಿ ಆಯ್ತು, ಈಗ 7ನೇ ನಕ್ಸಲ್ ಶರಣಾಗತಿ ಸಾಧ್ಯತೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಸಂಬಂಧಪಟ್ಟಂತೆ ಬ್ರೇಕಿಂಗ್. ಇದು ರಾಜ್ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸುದ್ದಿ. ಶೀಘ್ರದಲ್ಲೇ ಮತ್ತೊಬ್ಬ ನಕ್ಸಲ್ ಶರಣಾಗತಿಯಾಗುವಂತ ಮಾಹಿತಿ ಸಿಗ್ತಾ ಇದೆ. 6 ಮಂದಿ ಆಯ್ತು, ಈಗ 7ನೇ ನಕ್ಸಲ್ ಶರಣಾಗತಿ ಆಗ್ತಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಸದ್ಯದಲ್ಲೇ 7ನೇ ನಕ್ಸಲ್ ಕೂಡ ಸರ್ಕಾರದ ಮುಂದೆ ಶರಣಾಗತಿ ಆಗ್ತಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಶೀಘ್ರದಲ್ಲೇ ಮತ್ತೊಬ್ಬ ನಕ್ಸಲ್ ಶರಣಾಗತಿಯ ಬಗ್ಗೆ ಮಾಹಿತಿ ಸಿಕ್ಕಿರುವಂತದ್ದು. 6 ಮಂದಿ ಈಗಾಗಲೇ ಸರ್ಕಾರದ ಮುಂದೆ ಶರಣಾಗಿದ್ದಾರೆ. ಈ ಮೂಲಕ ಇಡೀ ಕರ್ನಾಟಕವನ್ನ ನಕ್ಸಲ್ ಮುಕ್ತ ಪ್ರದೇಶವನ್ನಾಗಿ ಮಾಡೋದಕ್ಕೆ ಹೊರಟಿದೆ ಸರ್ಕಾರ. ಇನ್ನು ಉಳಿದಿರೋದು ಕೇವಲ ಒಬ್ಬರೇ. ಇನ್ನೊಬ್ಬ ನಕ್ಸಲ್ ಕೂಡ ಸದ್ಯದಲ್ಲೇ ಶರಣಾಗತಿ ಆಗಲಿದ್ದಾರೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. 7ನೇ ನಕ್ಸಲ್ ಶರಣಾಗತಿಗೆ ಈಗಾಗಲೇ ಸಿದ್ಧತೆ ನಡೆದಿದೆ. ಇನ್ನೇನು 7ನೇ ನಕ್ಸಲ್ ಶರಣಾಗತಿಗೆ ಸಂಬಂಧಪಟ್ಟಂತೆ ಕೂಡ ಸಾಕಷ್ಟು ಪ್ರಯತ್ನ ಸರ್ಕಾರದ ವತಿಯಿಂದ ಕೂಡ ನಡೆದಿದೆ. ಯಾವಾಗ ಬೇಕಾದ್ರೂ ಇನ್ನೊಬ್ಬ ನಕ್ಸಲ್ ಶರಣಾಗತಿಯಾಗುವ ಸಾಧ್ಯತೆ ಇರುವಂಥದ್ದು. ನಕ್ಸಲ್ ರವಿ ಕೋಟೆಹೊಂಡ ಶೀಘ್ರದಲ್ಲೇ ಶರಣಾಗ್ತಾರೆ ಅನ್ನುವಂಥ ಮಾಹಿತಿ ಸಿಕ್ಕಿರುವಂಥದ್ದು. ಕಬಿನಿ ತಂಡದಿಂದ ಬೇರ್ಪಟ್ಟಿದ್ದಂಥ ನಕ್ಸಲ್ ರವಿ ಇದೀಗ ಭೂಗತರಾಗಿದ್ರು. ಭೂಗತವಾಗಿದ್ದಂಥ ರವಿ ಸದ್ಯದಲ್ಲೇ ಶರಣಾಗತಿ ಆಗ್ತಾರೆ ಅನ್ನುವಂಥ ಮಾಹಿತಿ ಇದೆ. ಮಾವೋವಾದಿ ರವಿ ಕೋಟೆಹೊಂಡ ಅಲಿಯಾಸ್ ರವೀಂದ್ರ ಶರಣಾಗತಿಗೆ ಸಿದ್ಧತೆಗಳು ನಡೆದಿರುವಂಥ ಮಾಹಿತಿ ಲಭ್ಯ ಆಗಿರುವಂಥದ್ದು. ವಿಕ್ರಮ್ ಗೌಡ ಎನ್ಕೌಂಟರ್ ಬಳಿಕ ಮಿಸ್ಸಿಂಗ್ ಆಗಿದ್ದಂಥ ರವಿ ಸದ್ಯದಲ್ಲಿ ಸರ್ಕಾರದ ಮುಂದೆ ಶರಣಾಗ್ತಾರೆ ಅನ್ನುವಂಥ ಮಾಹಿತಿ. ಚಿಕ್ಕಮಗಳೂರು ಭಾಗದ ಸಕ್ರಿಯವಾಗಿದ್ದಂಥ ನಕ್ಸಲ್ ರವಿ ಕೋಟೆಹೊಂಡ ಇದೀಗ ಭೂಗತರಾಗಿದ್ರು. ಸದ್ಯ 6 ಮಂದಿ ನಕ್ಸಲರು ಶರಣಾಗಿದ್ರು ಕೂಡ ರವಿ ಯಾರ ಸಂಪರ್ಕಕ್ಕೂ ಸಿಗದೆ ಭೂಗತರಾಗಿದ್ರು. ಭೂಗತನಾಗಿದ್ದ ರವಿ ನಕ್ಸಲ್ ಈಗ ಸರ್ಕಾರದ ಮುಂದೆ ಶರಣಾಗ್ತಾರೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ನಕ್ಸಲ್ ಕಮಾಂಡರ್ ಆಗಿದ್ದಂಥ ವಿಕ್ರಮ್ ಗೌಡ ತಂಡದಿಂದ ರವಿ ಬೇರ್ಪಟ್ಟಿದ್ರು. ಮಾವೋವಾದಿ ಚಟುವಟಿಕೆಯಲ್ಲಿ ಸಕ್ರಿಯ ಕೂಡ ಆಗಿದ್ರು ನಕ್ಸಲ್ ರವಿ ತಲೆಮರೆಸಿಕೊಂಡಿದ್ದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶರಣಾಗಿರುವಂಥ 6 ನಕ್ಸಲರ ಜೊತೆ ಕೂಡ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ ಪೊಲೀಸರು. ತಲೆಮರೆಸಿಕೊಂಡಿರುವ ಸ್ಥಳದ ಬಗ್ಗೆ ಮಾಹಿತಿ ಲಭ್ಯ ಆಗಿದೆ ಪೊಲೀಸರಿಗೆ. ಆದಷ್ಟು ಬೇಗ ರವಿ ಕೋಟೆಹೊಂಡ ಕೂಡ ಶರಣಾಗ್ತಾರೆ ಅನ್ನುವಂಥ ಮಾಹಿತಿ ಇದೆ. ಕರ್ನಾಟಕದಲ್ಲಿ ಈ ಮೂಲಕ ನಕ್ಸಲ್ ಚಳುವಳಿ ಪೂರ್ಣ ಪ್ರಮಾಣದಲ್ಲಿ ಅಂತ್ಯಗೊಳ್ಳಲಿದೆ ಅನ್ನುವಂಥ ಮಹತ್ವದ ಮಾಹಿತಿ ಇದೀಗ ಸಿಗ್ತಾ ಇರುವಂಥದ್ದು. ಸದ್ಯಕ್ಕೆ 6 ಜನ ನಕ್ಸಲರು ಶರಣಾದ ಬಳಿಕ ಇನ್ನೊಬ್ಬ ನಕ್ಸಲನಿಗಾಗಿ ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಶೀಘ್ರದಲ್ಲೇ
ಕಣ್ಮರೆ ಆಗಿದ್ದಂತ ಈ ರವಿ ಕೋಟೆಹೊಂಡ ಅನ್ನುವಂತ ರವೀಂದ್ರ ಅಲಿಯಾಸ್ ರವೀಂದ್ರ, ಈ ನಕ್ಸಲ್ ಹುಡುಕಾಟ ಕೂಡ ಸರ್ಕಾರದ ಕಡೆಯಿಂದ ನಡೀತಾ ಇದೆ. ಸದ್ಯ 6 ಜನ ಏನು ಈಗ ಶರಣಾಗತಿ ಆಗಿದ್ದಾರೆ, ಅವರಿಂದ ಕೂಡ ಮಾಹಿತಿಯನ್ನು ಪಡೆದುಕೊಳ್ಳಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಇವರ ಶರಣಾಗತಿಗೂ ಕೂಡ ಸರ್ಕಾರ ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೆ. ಸದ್ಯದಲ್ಲೇ ಆಗುವ ಸಾಧ್ಯತೆಗಳಿದೆ. ಆದಷ್ಟು ಬೇಗ ರವಿ ಕೋಟೆಹೊಂಡ ಶರಣಾಗ್ತಾರೆ ಅನ್ನುವಂತ ಮಾಹಿತಿ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನನ್ನ ಸಹೋದ್ಯೋಗಿ ಬಸವರಾಜ್ ಹೂಗಾರ್. ಈಗ ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್ ಹೂಗಾರ್, ಈಗಾಗಲೇ 6 ಜನ ನಕ್ಸಲರು ಅವರಾಗಿ ಅವರು ಸರ್ಕಾರದ ಮುಂದೆ ಶರಣಾಗಿದ್ದಾರೆ. ಇನ್ನೊಬ್ಬ ನಕ್ಸಲ್ಗಾಗಿ ಸರ್ಕಾರದ ಕಡೆಯಿಂದ ಹುಡುಕಾಟ ನಡೀತಾ ಇದೆ. ಯಾವಾಗ ಏನು ಈ ಭೂಗತನಾಗಿರುವಂತಹ ರವೀಂದ್ರ ಅವರ ಬಂಧನ ಆಗುವ ಸಾಧ್ಯತೆಗಳಿದೆ ಅನ್ನುವಂತ ಮಾಹಿತಿ ಲಭ್ಯವಾಗಿದೆ ಬಸವರಾಜ್? ವಿಜಯ ಭಾಸ್ಕರ್, ಈಗಾಗಲೇ ರಾಜ್ಯದಲ್ಲಿ ನಕ್ಸಲರನ್ನ ಮಟ್ಟ ಹಾಕಬೇಕು ಅನ್ನುವಂತ ನಿಟ್ಟಿನಲ್ಲಿ ವಿಶೇಷ ಪಡೆಯನ್ನು ಕೂಡ ರಾಜ್ಯ ಸರ್ಕಾರ ರಚನೆ ಮಾಡಿತ್ತು. ಅದರ ಕಾರ್ಯವನ್ನು ಕೂಡ ಹೆಚ್ಚಾಗಿ ಕೂಡ ಸಾಕಷ್ಟು ಉನ್ನತ ಮಟ್ಟದ ಅಧಿಕಾರಿಗಳನ್ನು ಕೂಡ ಆ ಒಂದು ಪಶ್ಚಿಮ ಘಟ್ಟ ಪ್ರದೇಶದ ಭಾಗದಲ್ಲಿ ಸಾಕಷ್ಟು ಕಾರ್ಯಾಚರಣೆಗೆ ಸರ್ಕಾರ ಮುತುವರ್ಜಿ ವಹಿಸಿತ್ತು. ಹಾಗಾಗಿ ಇದೀಗ ಮೊನ್ನೆ ತಾನೇ ಏನು 6 ಜನ ನಕ್ಸಲರನ್ನ ಶರಣಾಗತಿ ಮಾಡಿಸುವಲ್ಲಿ ರಾಜ್ಯ ಸರ್ಕಾರ ಯಶಸ್ವಿಯಾಗಿರ್ತಕ್ಕಂಥದ್ದು. ಅವರು ಕೂಡ ನಮ್ದೇ ಆಗಿರ್ತಕ್ಕಂಥ ಕೆಲವೊಂದಿಷ್ಟು ಬೇಡಿಕೆಗಳಿದಾವೆ. ಆ ಬೇಡಿಕೆ ಈಡೇರಿದ್ರೆ ನಾವು ಬರ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ರು. ಸರ್ಕಾರ ಕೂಡ ಅದಕ್ಕೆ ಒಪ್ಪಿಗೆ ಕೊಟ್ಟು ಈಗ ಅವ್ರನ್ನ ಶರಣಾಗತಿ ಕೂಡ ಆಗಿರ್ತಕ್ಕಂಥದ್ದು. ಈಗ ಅದು ಕಾನೂನು ರೀತಿಯಲ್ಲಿ ಪ್ರೊಸೆಸಿಂಗ್ ಅಲ್ಲಿ ಇದೆ. ಇವರ ಒಂದು 6 ಜನರ ಪೈಕಿ ಮತ್ತೋರ್ವ ಒಂದು ನಕ್ಸಲ್ ಅಂತಕ್ಕಂಥದ್ದು ಅವ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ ಅನ್ನುವಂಥದ್ದು ಕೂಡ ಈಗ ಒಂದಿಷ್ಟು ಅಪ್ಡೇಟ್ ಸಿಗ್ತಾ ಇದೆ. ಒಂದ್ ಕಡೆ ವಿಕ್ರಮ್ ಗೌಡ ಏನ್ ಎನ್ಕೌಂಟರ್ ಆಗ್ತಾರೆ ಮಿಸ್ಸಿಂಗ್, ಆ ಒಂದು ಸಂದರ್ಭದಲ್ಲಿ ರವಿ ಅನ್ನುವಂತ ಏನು ನಕ್ಸಲ್ ಏನಿದ್ದಾರೆ ಅವನು ಪತ್ತೆ ಒಂದಿಷ್ಟು ಅವನ ಬಗ್ಗೆ ಅವರು ಮಿಸ್ ಆಗ್ತಾರೆ. ಆ ಒಂದು ಸಂದರ್ಭದಲ್ಲಿ ಇದೀಗ ಅವರ ಒಂದು ಮಾಹಿತಿ ಪೊಲೀಸ್ ಇಲಾಖೆ ಸಿಕ್ಕಿದೆ ಅನ್ನುವಂಥದ್ದು ಕೂಡ ಸಿಗ್ತಾ ಇದೆ. ಏನು ರವಿ ಕೋಟೆಹೊಂಡ ಅಂತಕ್ಕಂಥ ಸಾಕಷ್ಟು ಅವರು ಕೂಡ ಈಗೇನ್ ನಕ್ಸಲ್ ಇದ್ರು ಅವ್ರ ಜೊತೆನೂ ಕೂಡ ಮಾವೋವಾದಿಗಳ ಜೊತೆ ಕೂಡ ಅವರು ಇದ್ರು, ಸಾಕಷ್ಟು ಪ್ರಕರಣಗಳಲ್ಲಿ ಕೂಡ ಭಾಗಿಯಾಗಿದ್ದಾರೆ ಅನ್ನುವಂತ ಮಾಹಿತಿ ಇದೆ. ಹಾಗಾಗಿ ಈಗ ಏನು ನಕ್ಸಲರಿಗೆ ಏನು ಶರಣಾಗತಿ ಆಗಿದ್ದಾರೆ, ಆ ಒಂದು ಶರಣಾಗತಿ ಆಗಿದ್ದ ಸಂದರ್ಭದಲ್ಲಿ ಶಸ್ತ್ರಾಸ್ತ್ರಗಳನ್ನ ಎಲ್ಲಿ ಅವರು ಇಟ್ಟಿದ್ದಾರೆ, ಅವರಿಗೆ ಪೂರೈಕೆ ಮಾಡುವವರು ಯಾರು, ಅವೆಲ್ಲವನ್ನು ಕೂಡ ಪರಿಶೀಲನೆಗೆ ಆಗಿ ಪೊಲೀಸ್ ಇಲಾಖೆ ಸಾಕಷ್ಟು ಹುಡುಕಾಟ ನಡೆಸಿದೆ. ಇಂಥ ಒಂದು ಸಂದರ್ಭದಲ್ಲಿ ಈಗ ರವಿ ಅನ್ನೋರಿಗೆ ನಕ್ಸಲ್ ಏನಿದ್ದಾರೆ ಆ ನಕ್ಸಲ್ನ ಹುಡುಕೊಂಡು ಹೋದ್ರೆ ಮಾತ್ರ ಒಂದಿಷ್ಟು ಈ ಶಸ್ತ್ರಾಸ್ತ್ರಗಳು ಇಟ್ಟಿರ್ತಕ್ಕಂಥದ್ದು ಅವರಿಗೆ ಗೊತ್ತು ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಹಾಗಾಗಿ ಪೊಲೀಸ್ ಇಲಾಖೆಗೆ ರವಿ ಇರ್ತಕ್ಕಂಥ ಸ್ಥಳ ಗೊತ್ತಾಗಿದೆ. ಅವ್ರನ್ನ ಸದ್ಯದಲ್ಲೇ ಅವ್ರನ್ನು ಕೂಡ ಶರಣಾಗತಿ ಮಾಡಿಸುವಲ್ಲಿ ಪೊಲೀಸ್ ಇಲಾಖೆ ಯಶಸ್ವಿ ಆಗುತ್ತೆ ಅನ್ನುವಂತ ಮಾಹಿತಿ ಕೂಡ ಈಗ ಸದ್ಯಕ್ಕೆ ಸಿಗ್ತಾ ಇದೆ ವಿಜಯ ಭಾಸ್ಕರ್. ಹಾಗಾಗಿ ರವಿ ಅನ್ನೋ ನಕ್ಸಲ್ ಅಂತಕ್ಕಂಥ ಏನಾದ್ರೂ ಸಿಕ್ಕರೆ ಒಂದ್ ಕಡೆ ಈ ಸಶಸ್ತ್ರ ಪಡೆಗಳನ್ನ ಮತ್ತೆ ಕೆಲವೊಂದಿಷ್ಟು ಏನು ಅವ್ರಿಗೆ ಉಪಯೋಗಿಸ್ತಕ್ಕಂಥ ಬಂದೂಕುಗಳಾಗಿರ್ಬೋದು, ಮತ್ತೆ ಅವರಿಗೆ ಹಣವನ್ನ ಯಾರು ತಂದು ಕೊಡ್ತಾ ಇದ್ರು, ಅವ್ರು ಆರ್ಥಿಕವಾಗಿ ಯಾರು ಪೂರೈಕೆ ಮಾಡ್ತಾ ಇದ್ರು, ಅವರ ಸ್ಥಳಗಳು ಎಲ್ಲೆಲ್ಲಿ ಅವ್ರಿಗೆ ಯಾರು ಪರಿಚಯ ಇದ್ದಾರೆ, ಇವೆಲ್ಲವನ್ನು ಕೂಡ ಮಾಹಿತಿ ಅವನಿಂದ ಸಿಗುತ್ತೆ ಅನ್ನುವಂತ ಮಾತು ಕೂಡ ಒಂದಿಷ್ಟು ಮಾಹಿತಿ ಕೂಡ ಸಿಗ್ತಾ ಇದೆ. ಹಾಗಾಗಿ ಪೊಲೀಸ್ ಇಲಾಖೆ ರವಿ ಇರ್ತಕ್ಕಂಥ ಸ್ಥಳವನ್ನ ಗುರುತಿಸಿದ್ದಾರೆ, ಅದ್ರ ಬಗ್ಗೆ ಮಾಹಿತಿ ಸಿಕ್ಕಿದೆ. ಸದ್ಯದಲ್ಲೇ ಅವ್ರನ್ನ ಶರಣಾಗತಿ ಮಾಡಿಸುವಲ್ಲಿ ಪೊಲೀಸ್ ಇಲಾಖೆ ಯಶಸ್ವಿ ಆಗುತ್ತೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ ವಿಜಯ ಭಾಸ್ಕರ್. ಥ್ಯಾಂಕ್ ಯು ಬಸವರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಿನಲ್ಲಿ ಸರಿ